आप सबको नमस्ते और फिर से स्वागत करता हूं भाषा ज्ञान के लिए। भाषा ज्ञान का अर्थ होता है व्याकरण या ग्रामर। तो 9वीं कक्षा के 5वां पाठ जो मौसी थी उसमें अंत में, उस पाठ के अंत में भाषा ज्ञान के ओर से कुछ अंश दिया गया है। उसके बारे में थोड़ा सा अधिक जानकारी प्राप्त करने के लिए कोशिश करेंगे। क्या है, चलिए देखेंगे। मौसी भाषा ज्ञान सिर्फ 9वीं कक्षा के लिए नहीं, 10वीं और 8वीं कक्षा के लिए भी यह उपयुक्त अंश है। भाषा ज्ञान है अव्यय की परिभाषा, भेद और उदाहरण। ಆಮೇಲೆ ಕ್ರಿಯಾ ವಿಶೇಷಣ, ಅವ್ಯಯ, ಭೇದ और ಉದಾಹರಣ ಅಂದ್ರೆ ಅವ್ಯಯ ಅನ್ನುವಂಥದ್ದರ ಪರಿಭಾಷೆ, ವ್ಯಾಖ್ಯಾನ, ಅವ್ಯಯದ ಪ್ರಕಾರಗಳು ಮತ್ತು ಉದಾಹರಣೆಯನ್ನು ನೋಡೋಣ. ಮತ್ತು ಕ್ರಿಯಾ ವಿಶೇಷಣೆ ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಕ್ರಿಯಾ ವಿಶೇಷಣೆ ಅವ್ಯಯ, ಅದರ ಹಂಗಂದ್ರೇನು, ಅದರ ಪ್ರಕಾರಗಳೇವು ಮತ್ತು ಅದಕ್ಕೆ ತಕ್ಕನಾದಂಥ ಉದಾಹರಣೆಗಳನ್ನು ನಾವು ಗಮನಿಸಬೇಕಾಗಿದೆ. ಅಂದರೆ ಕ್ರಿಯಾ ವಿಶೇಷಣೆ ಅನ್ನುವಂಥದ್ದನ್ನು ಕುರಿತು ನಾವು ಈ ಭಾಗದಲ್ಲಿ ಹೆಚ್ಚಿನ ಫೋಕಸ್ ಅನ್ನು ಮಾಡ್ತಾ ಇದ್ದೀವಿ ಅಂತ ನೋಡಿ. ಅದಕ್ಕಿಂತ ಮೊದಲು ಅವ್ಯಯಕಿ ಪರಿಭಾಷಾ, ಭೇದ और ಉದಾಹರಣ. ಅವ್ಯಯ ಅನ್ನುವಂಥದ್ದರ ವ್ಯಾಖ್ಯಾನ, ಅದರ ಪ್ರಕಾರಗಳು ಮತ್ತು ಉದಾಹರಣೆ. ಅವ್ಯಯ ಕ್ಯಾ ಹೋತಾ ಹೈ, ಅವ್ಯಯ ಅಂದರೆ ಏನು ಅಂತ ನೋಡಿ. ಗ್ರಾಮರ್ ದೃಷ್ಟಿನಲ್ಲಿ जिन शब्दों के रूप में लिंग, वचन, पुरुष, कारक, काल आदि की वजह से कोई परिवर्तन नहीं होता उसे अव्यय शब्द कहते हैं. अव्यय शब्द हर स्थिति में अपने मूल रूप में रहते हैं. इन शब्दों को अविकारी शब्द भी कहा जाता है. ನೋಡಿ, ಅವ್ಯಯ ಆ ಶಬ್ದವೇ ಹೇಳುವಾಗೆ ವ್ಯಯ ಅಂದ್ರೆ ಕಳೆದುಕೊಳ್ಳೋದು ಅಂತ. ಆಯವ್ಯಯ ಅಂತ ನೀವು ಕೇಳಿರ್ಬೇಕು ಬಜೆಟ್ ಮಂಡನೆಯ ಸಂದರ್ಭದಲ್ಲಿ. ಆಯ ಅಂದ್ರೆ ಇನ್ಕಮಿಂಗ್, ವ್ಯಯ ಅಂದ್ರೆ ಔಟ್ ಗೋಯಿಂಗ್ ಅಂದ್ರೆ ಖರ್ಚಾಗೋದು ಅಂತ. ವ್ಯಯ ಅಂದ್ರೆ ಖರ್ಚು, ಅವ್ಯಯ ಅಂದ್ರೆ ಖರ್ಚು ಆಗದೇ ಇರುವ ಅಂತ ಅರ್ಥ. ಏನಂಗಂದ್ರೆ ಜಿನ್ ಶಬ್ದೋಂಕೆ ರೂಪಮೆ, ಯಾವ ಶಬ್ದದ ರೂಪದಲ್ಲಿ ಲಿಂಗದ ಕಾರಣಕ್ಕಾಗಿ, ವಚನದ ಕಾರಣಕ್ಕಾಗಿ, ಪುರುಷದ ಕಾರಣಕ್ಕಾಗಿ, ಕಾರಕದ ಕಾರಣಕ್ಕಾಗಿ, ಕಾಲದ ಕಾರಣಕ್ಕಾಗಿ ಅಥವಾ ಮುಂತಾದ ಕಾರಣಕ್ಕಾಗಿ, ವಜಹಸೆ ಕಾರಣಕ್ಕಾಗಿ ಕೋಯಿ ಪರಿವರ್ತನ ನಹಿ ಹೋತಾ, ಯಾವುದೇ ಬದಲಾವಣೆ ಆಗುವುದಿಲ್ಲವೋ ಉಸೆ ಅವ್ಯಯ ಶಬ್ದ ಕಹತೆ ಹೈ, ಅದನ್ನು ನಾವು ಅವ್ಯಯ ಶಬ್ದ ಅಂತ ಕರಿತೀವಿ ಅಂತ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ನಾವು ಅವ್ಯಯ ಶಬ್ದ ಹರ್ ಸ್ಥಿತಿ ಮೇ ಅಪ್ನೆ ಮೂಲ ರೂಪ ಮೇ रहते हैं. ಈ ಅವ್ಯಯ ಶಬ್ದ ಯಾವುದೇ ಪರಿಸ್ಥಿತಿ ಅಂದ್ರೆ ಆ ಶಬ್ದದ ಲಿಂಗ, ವಚನ, ಕಾಲ ಮುಂತಾದವುಗಳು ಬದಲಾದಾಗಲೂ ಕೂಡ ಅದು ಯಾವುದೇ ಪರಿವರ್ತನೆಯನ್ನು ಹೊಂದದೆ ತನ್ನ ಮೂಲ ರೂಪವನ್ನು ಹಾಗೆ ಇಟ್ಟುಕೊಳ್ಳುತ್ತದೋ ಅದನ್ನು ನಾವು ಅವ್ಯಯ ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಇನ್ನು ಶಬ್ದಂಕೋ, ಈ ಶಬ್ದಗಳನ್ನು ನಾವು ಅವಿಕಾರಿ ಶಬ್ದ ಬಿ ಕಾತೆ ಹೈ. ಅವಿಕಾರಿ, ವಿಕಾರಿ ಅಂದ್ರೆ ಬದಲಾವಣೆ ಆಗುವಂತಹ, ಅವಿಕಾರಿ ಬದಲಾವಣೆ ಆಗದೇ ಇರುವಂತಹ ಶಬ್ದ ಅಂತಲೂ ಕೂಡ ಕರಿತೀವಿ. ಅವಿಕಾರಿ ಅಂದ್ರೆ ಒಂದೇ, ಅವ್ಯಯ ಅಂದ್ರೂ ಕೂಡ ಒಂದೇ. ಮೂಲ ನಿಮ್ಗೆ ತಿಳ್ಕೋಬೇಕಾಗಿರೋದು ಇಷ್ಟು, ಈ ಶಬ್ದಗಳು ಕಾಲ, ಲಿಂಗ, ವಚನ ಅನುಗುಣವಾಗಿ ಬದಲಾಗೋದಿಲ್ಲ. ಅವು ಹೆಂಗಿರ್ತಾವೋ ಹಂಗೆ ಇರ್ತವೆ. ಇದಕ್ಕೆ ಉದಾಹರಣೆ ಏನು ಇಲ್ಲಿದೆ ನೋಡಿ. ಇಲ್ಲಿ जैसे ಉದಾಹರಣೆಗೆ जब, तब, अभी, अगर, वहां, वहां, यहां, इधर, उधर, किंतु, परंतु, बल्कि, इसलिए, अतएव, अवश्य, तेज, कल, धीरे, लेकिन, चूंकि, क्योंकि आदि ಮುಂತಾದ ಶಬ್ದಗಳಿದಾವಲ್ಲ, ಇವು ಎಲ್ಲೇ ಬಂದರೂ ಕೂಡ ಇವುಗಳ ಮುಂದೆ ಹಿಂದೆ ಲಿಂಗ, ವಚನ, ಕಾಲ ಬದಲಾವಣೆ ಆದರೂ ಕೂಡ ಈ ಶಬ್ದಗಳು ಮಾತ್ರ ತನ್ನ ರೂಪವನ್ನು ಬದಲಾಯಿಸ್ಕೊಳ್ಳೋದಿಲ್ಲ. ಇದಕ್ಕೆ ನಾವೆಂತ ಕರಿತೀವಿ, ಅವ್ಯಯಗಳು ಅಂತ ಕರಿತೀವಿ. ಹಿಂದಿ ವ್ಯಾಕರಣದಲ್ಲಿ, ಕನ್ನಡದಲ್ಲೂ ಅಷ್ಟೇ ಅವ್ಯಯಗಳು ಅಂತಾನೆ ಕರೀತಾರೆ. ಮುಂದುವರೆದು ಈ ಅವ್ಯಯದ ಪ್ರಕಾರಗಳು, ಭೇದಗಳು ಎಷ್ಟಿದಾವೆ ಅಂತ ನೋಡೋಣ. ಮೊದಲನೇ ಭೇದವೇ ಕ್ರಿಯಾ ವಿಶೇಷಣ ಅವ್ಯಯ, ಸಂಬಂಧ ಬೋಧಕ ಅವ್ಯಯ, ಸಮುಚ್ಚಯ ಬೋಧಕ ಅವ್ಯಯ,
ವಿಸ್ಮಯಾದಿ ಬೋಧಕ ಅವ್ಯಯ, ನಿಪಾತ ಅವ್ಯಯ. ಹೀಗೆ 5 ಪ್ರಕಾರಗಳನ್ನ ಈ ಅವ್ಯಯಗಳಲ್ಲಿ ನಾವು ಗುರುತಿಸ್ತೇವೆ. ಈಗ ನಾವು ಗಮನಿಸಿದ್ದೇನು, ಅವ್ಯಯ ಅಂದ್ರೆ ಏನು ಮತ್ತು ಅದರ ಪ್ರಕಾರಗಳು ಎಷ್ಟು ಅಂತ. ನಾವೀಗ ನೋಡ್ಬೇಕಾಗಿರೋದು ಮುಖ್ಯವಾಗಿ ಇದರ ಮೊದಲನೇ ಭಾಗ ಇದೆಯಲ್ಲ, ಕ್ರಿಯಾ ವಿಶೇಷಣ ಅವ್ಯಯ ಇದೆಯಲ್ಲ, ಅದನ್ನು ನಾವು ಈ ಪಾಠದ ದೃಷ್ಟಿಯಿಂದ ಹೆಚ್ಚು ಗಮನಿಸಬೇಕಾಗಿರುವಂಥದ್ದು. ನೋಡಿ, ಈಗ ಅವ್ಯಯ ಕಿ ಪರಿಭಾಷಾ ಬೇದ ಉದಾಹರಣೆ. ಕ್ರಿಯಾ ವಿಶೇಷಣ ಅವ್ಯಯ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಕ್ರಿಯಾ ವಿಶೇಷಣ ಅವ್ಯಯ ಅಂತ ಹೇಳಿದ್ರೆ जिन शब्दों से क्रिया की विशेषता का पता चलता है उसे क्रिया विशेषण कहते हैं. ಯಾವ ಶಬ್ದದಿಂದ ಅಂದ್ರೆ ಯಾವ ಶಬ್ದ ಕ್ರಿಯಾ ಶಬ್ದ, ಯಾವ ಕ್ರಿಯಾ ಶಬ್ದದಿಂದ ಆ ಕ್ರಿಯೆಯ ವಿಶೇಷತೆಗಳು ನಮಗೆ ಗೊತ್ತಾಗುತ್ತದೋ ಅದನ್ನು ನಾವು ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಅಂದ್ರೆ ಕ್ರಿಯೆಯ ಶಬ್ದ ಅಂತ ನಿಮ್ಗೆ ಗೊತ್ತೀಗ, ಈಗಾಗಲೇ ಓದಿದ್ರೆ ಹಿಂದಿನ ತರಗತಿಗಳಲ್ಲಿ. ಕ್ರಿಯೆ ಅಂದ್ರೆ ಯಾವುದೇ ಒಂದು ಘಟನೆ ಆಗುವುದನ್ನು ಸೂಚಿಸುತ್ತದಲ್ಲ, ಅದನ್ನು ನಾವು ಕ್ರಿಯೆ ಅಂತ ಕರಿತೀವಿ. ಉದಾಹರಣೆಗೆ ತಿನ್ನುವುದು, ನೋಡುವುದು, ಮಾಡುವುದು, ಓಡುವುದು, ಹಾಡುವುದು, ಕುಡಿಯುವುದು, ಇವೆಲ್ಲ ಕ್ರಿಯಾ ಶಬ್ದಗಳು. ಈ ಕ್ರಿಯಾ ಶಬ್ದಗಳ ವಿಶೇಷತೆಯನ್ನು ಎತ್ತಿ ಹೇಳ್ತದೆ, ಅದಕ್ಕೆ ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಜಹಾಂ ಪರ್ ಇಲ್ಲಿ ಯಹಾ ತೇಜ್ अब रात धीरे धीरे प्रतिदिन सुंदर वहां तक जल्दी अभी बहुत आते हैं बहुत आते हैं वहां पर ಅಲ್ಲೆಲ್ಲ ಕ್ರಿಯಾ ವಿಶೇಷಣ ಅವ್ಯಯ ಹೋತೆ हैं. ಅಂದ್ರೆ ಈ ಶಬ್ದಗಳು ಎಲ್ಲೆಲ್ಲಿ ಬರ್ತಾವೋ ಅಲ್ಲೆಲ್ಲ ಕ್ರಿಯಾ ವಿಶೇಷಣ ಅವ್ಯಯಗಳು ಇದ್ದೇ ಇರ್ತವೆ ಅಂತ. ಮುಂದುವರೆದು ಗಮನಿಸೋಣ. ಸುಲಭ ಅಂದ್ರೆ ನಿಮಗೆ ಗೊತ್ತಾಗ್ಲಿ, ಕ್ರಿಯಾ ವಿಶೇಷಣ ಅಂದ್ರೆ ಏನಪ್ಪ ಅಂದ್ರೆ ಕ್ರಿಯೆಯ ವಿಶೇಷತೆಯನ್ನ ಹೇಳುವಂಥದ್ದು. ವಿಶೇಷತೆ ಅಂತಂದ್ರೆ ಬೇರೆಯವರಿಗೆ ಇಲ್ಲದೆ ಇರುವಂತಹ ಗುಣಗಳನ್ನ ವಿಶೇಷ ಗುಣಗಳು ಅಂತ ನಾವು ಕರಿತೀವಿ. ಹಾಗೆ ಇಲ್ಲೂ ಕೂಡ ಅಷ್ಟೇನೆ, ಆ ಕ್ರಿಯೆ ಹೇಗೆ ನಡೀತದೆ ಅನ್ನೋದು ವಿಶೇಷ. ಉದಾಹರಣೆಗೆ ಕುಡಿಯುವುದು ಅಂತ ಇದೆ, ಇದರಲ್ಲಿ ಏನು ವಿಶೇಷ ಇಲ್ಲ. ಜೋರಾಗಿ ಕುಡಿದ, ನಿಧಾನವಾಗಿ ಕುಡಿದ, ಜೋರಾಗಿ ಓಡಿದ, ನಿಧಾನವಾಗಿ ಓಡಿದ, ಇದು ವಿಶೇಷತೆ. ಈ ಜೋರಾಗಿ ನಿಧಾನವಾಗಿ ಇದೆಯಲ್ಲ, ಅದನ್ನು ನಾವು ಕ್ರಿಯಾ ವಿಶೇಷತೆಗಳು ಅಂತ ಕರಿತೀವಿ. ಹೀಗೆ ಕ್ರಿಯಾ ವಿಶೇಷಣ ಅಂದ್ರೆ ಏನು ಅನ್ನೋದನ್ನು ನಾವಿಲ್ಲಿ ವಿಸ್ತಾರವಾಗಿ ಗಮನಿಸಿದ್ವಿ. ಮುಂದುವರೆದು ನೋಡೋಣ, ಇದರ ಪ್ರಕಾರಗಳು ಯಾವ್ಯಾವು ಅಂತ ಗಮನಿಸೋಣ. ಕ್ರಿಯಾ ವಿಶೇಷಣಕ್ಕೆ 4 ಪ್ರಕಾರ है. ಎಷ್ಟು ಪ್ರಕಾರಗಳಿದಾವೆ? 4 ಪ್ರಕಾರಗಳಿದಾವೆ. ಒಂದರಲ್ಲಿ ರೀತಿವಾಚಕ ಕ್ರಿಯಾ ವಿಶೇಷಣ. ಅದಕ್ಕೆ ಉದಾಹರಣೆ, वे ध्यानपूर्वक सुन रहे थे. ರೀತಿವಾಚಕ ಕ್ರಿಯಾ ವಿಶೇಷಣ ಅಂದ್ರೆ ಏನು ಅಂತ ವಿವರವಾಗಿ ಗಮನಿಸೋಣ. ನೋಡಿ, जो शब्द किसी क्रिया के करने के तरीके या रीति का बोध कराए वह रीतिवाचक क्रिया विशेषण कहलाते हैं. ಯಾವ ಶಬ್ದ ಕ್ರಿಯೆ ಆಗುವುದರ ರೀತಿಯನ್ನ, ವಿಧಾನವನ್ನ, ತರೀಕೆ ಅಂದ್ರೆ ವಿಧಾನವನ್ನ ಹೇಳುತ್ತದೆಯೋ ಅದನ್ನು ನಾವು ರೀತಿವಾಚಕ ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಉದಾಹರಣೆಗೆ ಜೈಸೆ ಧೀರೆ ಧೀರೆ, ಜಲ್ದಿ, ರೋಜ್ ಆದಿ. ಇಲ್ಲಿ ವಾಕ್ಯ ಇದೆ, ಅಲ್ಲಿ ವೇ ಧ್ಯಾನಪೂರ್ವಕ ಸುನ್ ರಹತೆ. ಸುನ್ನ ಕ್ರಿಯಾ ಶಬ್ದ. ಹೆಂಗ್ ಕೇಳ್ತಾ ಇದ್ರು ಅವರು? ಧ್ಯಾನಪೂರ್ವಕ, ಗಮನವಿಟ್ಟು ಆಲಿಸುತ್ತಿದ್ದರು, ಕೇಳುತ್ತಿದ್ದರು. ಗಮನವಿಟ್ಟು ಅನ್ನೋಂಥದ್ದೇನಿಲ್ಲಿ ಕ್ರಿಯಾ ವಿಶೇಷಣ. ಅದು ಎಂಥ ಕ್ರಿಯಾ ವಿಶೇಷಣ? ರೀತಿವಾಚಕ ಕ್ರಿಯಾ ವಿಶೇಷಣ. ಎರಡನೇದು ಇದರಲ್ಲಿ ಕಾಲವಾಚಕ ಕ್ರಿಯಾ ವಿಶೇಷಣ. ಇದನ್ನಂದ್ರೆ ಏನು ಅಂತ ನೋಡೋಣ. जो अविकारी शब्द किसी क्रिया के होने का समय बतलाते हैं उन्हें कालवाचक क्रिया विशेषण कहते हैं. ಅದೊಂದು ಅವಿಕಾರಿ ಶಬ್ದ ಅಂದ್ರೆ ಅವ್ಯಯ ಶಬ್ದ. ಅದು ಆ ಶಬ್ದ ಏನು ಮಾಡುತ್ತೆ? ಆ ಕ್ರಿಯೆ ಯಾವ ಸಮಯದಲ್ಲಿ ಜರುಗಿತು ಅನ್ನೋದನ್ನ ನಮಗೆ ತಿಳಿಸುತ್ತದೆ. ಅದಕ್ಕೆ ನಾವೇನು ಕರಿತೀವಿ? ಕಾಲವಾಚಕ ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಉದಾಹರಣೆಗೆ ಪರ್ಸೋ, ಪಹಲೆ, ಪೀಚೆ, ಕಭಿ, ಅಬ್ ತಕ್, ಅಬ್ ತಕ್, ಅಭಿ ಅಭಿ, ಬಾರ್ ಬಾರ್ ಅಂತ. ಅಂದ್ರೆ ಪರ್ಸೋ ಅಂದ್ರೆ ಮೊನ್ನೆ, ಮೊದಲು, ಹಿಂದೆ, ಈಗ, ಈಗಷ್ಟೇ, ಈಗೀಗ ತಾನೆ, ಮತ್ತೆ ಮತ್ತೆ, ಇವೆಲ್ಲ ಏನನ್ನು ತಿಳಿಸ್ತವೆ? ಕಾಲವನ್ನು ತಿಳಿಸ್ತದೆ. ಉದಾಹರಣೆಗೆ ಇಲ್ಲಿ ಮೈ ತುಮ್ಹಾರೆ ಘರ್ ಕಲ್ ಆऊंगा. ನಾನು ನಿನ್ನ ಮನೆಗೆ ನಾಳೆ ಬರುವೆನು. ಆऊंगा ಕ್ರಿಯಾ ಶಬ್ದ. ನೋಡಿ, ಇಲ್ಲಿ ಆऊंगा ಭವಿಷ್ಯತ್ ಕಾಲದಲ್ಲಿ ಇರೋದ್ರಿಂದ ಈ ಕಲ್ ಅನ್ನುವಂಥ ಅರ್ಥ ಏನಾಯ್ತು? ಇಲ್ಲಿ ನಾಳೆ ಅಂತ ಆಯ್ತು. ಹಿಂದಿನಲ್ಲಿ ಕಲ್ ಅಂದ್ರೆ ನಾಳೆನೂ ಹೌದು, ನೆನ್ನೆನೂ ಹೌದು. ಉದಾಹರಣೆಗೆ ಮೈ ಕಲ್ ತುಮಾರ ಘರ್ ಆಯಾ ಥಾ ಅಂತಂದ್ರೆ ಆಗಿದ್ರೆ ನೆನ್ನೆ ಅಂತ ಅರ್ಥ ಆಗ್ತಿತ್ತು. ನಾನು ನೆನ್ನೆ ನಿನ್ನ ಮನೆಗೆ ಬಂದಿದ್ದೆ ಅಂತ. ಇಲ್ಲಿ ಕಲ್ ಅನ್ನುವಂಥದ್ದು ಕ್ರಿಯಾ ವಿಶೇಷಣದ ರೂಪ, ಕ್ರಿಯಾ ವಿಶೇಷಣ. ಅದು ಕಾಲವಾಚಕ ಕ್ರಿಯಾ ವಿಶೇಷಣಕ್ಕೆ ಒಂದು ಉದಾಹರಣೆ ಆಗಿದೆ. ನೆಕ್ಸ್ಟ್,
ಮೂರನೇದು ಸ್ಥಾನವಾಚಕ ಕ್ರಿಯಾ ವಿಶೇಷಣ. ಏನಂಗಂದ್ರೆ ಅಂತ ಹೇಳಿದ್ರೆ, जो अविकारी शब्द किसी क्रिया के संपादित होने के स्थान का बोध कराते हैं उन्हें स्थानवाचक क्रिया विशेषण कहते हैं. ಯಾವ ಅವ್ಯಯ ಅಥವಾ ಅವಿಕಾರಿ ಶಬ್ದ ಯಾವ ಕ್ರಿಯೆ ನಡೆದ ಸ್ಥಳವನ್ನು ಸೂಚಿಸ್ತದೋ ಅಥವಾ ಎಲ್ಲಿ ಆ ಕ್ರಿಯೆ ಜರುಗಿತು ಎನ್ನುವುದನ್ನ ಸೂಚಿಸ್ತದೋ ಅದನ್ನು ನಾವು ಏನಂತ ಕರಿತೀವಿ, ಸ್ಥಾನವಾಚಕ ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಉದಾಹರಣೆಗೆ ಯಹಾ ಇಲ್ಲಿ, ವಹಾ ಅಲ್ಲಿ, ಕಹಾ ಎಲ್ಲಿ, ಜಹಾ ಅಲ್ಲಿ, ಸಾಮ್ನೆ ಮುಂದೆ, ನೀಚೆ ಹಿಂದೆ, ಊಪರ್ ಮೇಲೆ, ಆಗೆ ಮುಂದೆ, ಭೀತರ್ ಒಳಗೆ, ಬಾಹರ್ ಅಂದ್ರೆ ಹೊರಗೆ ಆದಿ ಮುಂತಾದ ಶಬ್ದಗಳು. ಇದಕ್ಕೊಂದು ಉದಾಹರಣೆ, ರಜನಿ ಬಾಹರ್ ಬೈಠಿ ಹೈ. ರಜನಿ ಹೊರಗೆ ಕುಳಿತಿದ್ದಾಳೆ. ಬೈಟ್ನ ಕ್ರಿಯಾ ಶಬ್ದ ಎಲ್ಲಿ ಕೂತ್ಕೊಂಡಿದೆ ಯಾಕೆ, ಬಾಹರ್. ಅದೇನು ಸೂಚಿಸ್ತದದು, ಸ್ಥಾನವನ್ನು ಸೂಚಿಸ್ತದೆ, ಕ್ರಿಯೆಯ ಸ್ಥಾನವನ್ನು ಸೂಚಿಸ್ತದೆ. ಹಾಗಾಗಿ ಅದನ್ನು ನಾವೆಂತ ಕರಿತೀವಿ, ಸ್ಥಾನವಾಚಕ ಕ್ರಿಯಾ ಶಬ್ದ ಅಂತ ಕರಿತೀವಿ. ನೆಕ್ಸ್ಟು 4ನೇ ವಿಧ, ಇದರಲ್ಲಿ ಪರಿಮಾಣವಾಚಕ ಕ್ರಿಯಾ ವಿಶೇಷಣ. ಪರಿಮಾಣವಾಚಕ ವಿಶೇಷಣ ಅಂದ್ರೆ ಏನಪ್ಪಾ ನೋಡೋಣ. जो अविकारी शब्द किस क्रिया के परिमाण अथवा निश्चित संख्या का बोध कराते हैं उन्हें परिमाणवाचक क्रिया विशेषण कहते हैं. ಒಂಚೂರು ಕನ್ಫ್ಯೂಷನ್ ಆಗಿ ಬಂದ ನಿಮಗೆ. ಪರಿಮಾಣ ಬೇರೆ, ಪರಿಣಾಮ ಬೇರೆ. ಪರಿಣಾಮ ಅಂದ್ರೆ ರಿಸಲ್ಟ್, ಫಲಿತಾಂಶ. ಪರಿಮಾಣ ಅಂದ್ರೆ ಗಾತ್ರ, ಗಾತ್ರ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಗಾತ್ರವನ್ನ. ಯಾವ ಅವ್ಯಯ ಶಬ್ದದಿಂದ ಅಥವಾ ಅವಿಕಾರಿ ಶಬ್ದದಿಂದ ನಮಗೆ ಕ್ರಿಯೆಯ ಗಾತ್ರ ಅಥವಾ ನಿಶ್ಚಿತವಾದ ಸಂಖ್ಯೆ ಗೊತ್ತಾಗುತ್ತೋ ಅದನ್ನು ನಾವು ಪರಿಮಾಣವಾಚಕ ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಜೈಸೆ ಉದಾಹರಣೆಗೆ ಬಹುತ್, ಅಧಿಕ್, ಅಧಿಕಾಧಿಕ್, ಪೂರ್ಣತೆಯ, ಸರ್ವಥಾ, ಕುಚ್, ಥೋಡಾ, ಕಾಫಿ, ಕೇವಲ್, ಯಥೇಷ್ಟ, ಇತನಾ, ಉತನಾ, ಕಿತನಾ, ಥೋಡಾ ಥೋಡಾ, ತಿಲ್ ತಿಲ್, ಏಕ್ ಏಕ್ ಕರ್ಕೆ ಆದಿ ಮುಂತಾದ ಶಬ್ದಗಳು ಏನು ಸೂಚಿಸ್ತವೆ, ಅದರ ಪ್ರಮಾಣವನ್ನು ಅಂದರೆ ಪರಿಮಾಣ ಮತ್ತು ಪ್ರಮಾಣವನ್ನು ಸೂಚಿಸ್ತವೆ. ಉದಾಹರಣೆಗಳಿಗೆ ಸಾಹನಿಜಿನೇ ಕಿತಾಬೆ ಬಹುತ್ ಲಿಖಿ ಹೈ. ಸಹಾನಿಯವರು ಪುಸ್ತಕಗಳನ್ನು ಬಹಳ ಬರೆದಿದ್ದಾರೆ. ಬರೆಯೋದು ಕ್ರಿಯಾ ಶಬ್ದ. ಎಷ್ಟು ಬರೆದಿದ್ದಾರೆ ಅವರು, ಬಹಳ ಗಾತ್ರ, ಪ್ರಮಾಣವನ್ನು ಸೂಚಿಸುತ್ತದೆ. ಇದನ್ನು ನಾವು ಪರಿಮಾಣವಾಚಕ ಕ್ರಿಯಾ ಶಬ್ದ ಅಂತ ಕರಿತೀವಿ. ಹೀಗೆ ಮಕ್ಕಳೇ, ಇದು ಕ್ರಿಯಾ ವಿಶೇಷಣ ಅಂದ್ರೆ ಏನು ಅಂತ ನಾವು ಗಮನ. ಅವ್ಯಯ ಅಂದ್ರೇನು ಮತ್ತು ಅದರ ಪ್ರಕಾರಗಳ್ಯಾವು, ಅದರ ಪ್ರಕಾರದಲ್ಲಿ ಕ್ರಿಯಾ ವಿಶೇಷಣವೂ ಒಂದು. ಈ ಕ್ರಿಯಾ ವಿಶೇಷಣದಲ್ಲಿ ಮತ್ತೆ 4 ಪ್ರಕಾರಗಳಿದ್ದಾವೆ. ಆ ಪ್ರಕಾರಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನು ಕೂಡ ನಾವು ಗಮನಿಸಿವಿ. ಇಷ್ಟನ್ನ ನಾವು ನೋಡ್ಕೊಂಡು ಒಂದು ಇದ್ರ ಬಗ್ಗೆ ಒಂದು ಅಭ್ಯಾಸವನ್ನು ಮಾಡೋಣ. ಪುಸ್ತಕದಲ್ಲಿರುವಂಥದ್ದೇ. ನಿಮ್ನ ವಾಕ್ಯೋಮೆ ಕ್ರಿಯಾ ವಿಶೇಷಣ ಚಾಂಟ್ ಕರ್ಲಿಕ್ಕೆ ಕೆಲವು ವಾಕ್ಯಗಳನ್ನು ಅಲ್ಲಿ ಕೊಡಲಾಗಿದೆ. ಆ ವಾಕ್ಯಗಳಿಂದ ನಾವೇನು ಮಾಡ್ಬೇಕದನ್ನ ಕ್ರಿಯಾ ವಿಶೇಷಣವನ್ನ ಚಾಂಟ್ ಕರ್ ಅಂದ್ರೆ ಆಯ್ದು ಬರೀಬೇಕು. ನೋಡಿ ಅಲ್ಲಿ ಮೊದಲನೇದು, ಮೀರಾ ಅಚ್ಚ ಗಾತಿ ಹೈ ಅಂತ ಇದೆ ಒಂದು ಶಬ್ದ. ಮೀರಾ ಅಚ್ಚ ಗಾತಿ ಹೈ. ಇದರಲ್ಲಿ ಕ್ರಿಯೆ ಯಾವುದು, ವಿಶೇಷಣ ಯಾವುದು ಅಥವಾ ಕ್ರಿಯಾ ವಿಶೇಷಣ ಯಾವುದು ಅಂತ. ಅದಕ್ಕೆ ನೋಡಿ ಇಲ್ಲಿ ಉತ್ತರ, ಅಚ್ಚ ಗಾತಿ ಅನ್ನೋದು ಕ್ರಿಯಾ ವಿಶೇಷಣ. ಮತ್ತೆ ಅದನ್ನ ವಿಂಗಡಿಸೋದಾದ್ರೆ ಅಚ್ಚ ಅನ್ನೋದು ವಿಶೇಷಣ ಆದ್ರೆ ಗಾತಿ ಏನಾಗುತ್ತೆ, ಕ್ರಿಯಾ ಆಗುತ್ತೆ. ಅಚ್ಚ ಗಾತಿಯ ಏನಂತ ಏನಾಗುತ್ತೆ, ಕ್ರಿಯಾ ವಿಶೇಷಣ ಆಗುತ್ತೆ. ನೆಕ್ಸ್ಟ್, ಯೋಗರಾಜ್ ಕಟೋರೆ ಭರ್ ದೂದ್ ಲಾಯ. ಇದರಲ್ಲಿ ಕ್ರಿಯಾ ವಿಶೇಷಣ ಯಾವುದು, ಕಟೋರೆ ಭರ್ ಲಾಯ ಇದೆಯಲ್ಲ ಅದು ಕ್ರಿಯಾ ವಿಶೇಷಣ. ಅದರಲ್ಲಿ ಮತ್ತೆ ಕಟೋರೆ ಭರ್ ಅನ್ನೋದು ವಿಶೇಷಣ, ಲಾಯ ಅನ್ನೋದು ಕ್ರಿಯೆ. ನಂತರ ಮುಂದುವರೆದು ಇನ್ನೊಂದೆರಡು ಉದಾಹರಣೆಗಳು ನೋಡೋಣ ನಾವಿಲ್ಲಿ. ಮೌಸಿ ಧೀರೆ ಸೆ ಬೋಲ್ತಿ ಹೈ ಒಂದು ವಾಕ್ಯ ಇದೆ. ಇದರಲ್ಲಿ ಕ್ರಿಯಾ ವಿಶೇಷಣ ಯಾವುದು, ಧೀರೆ ಸೆ ಬೋಲ್ತಿ ಅನ್ನೋದು ಕ್ರಿಯಾ ವಿಶೇಷಣ. ಮತ್ತೆ ಇದರಲ್ಲಿ ಧೀರೆ ಸೆ ಅನ್ನೋದು ವಿಶೇಷಣ ಆದ್ರೆ ಬೋಲ್ತಿ ಅನ್ನೋದೇನಾಗುತ್ತೆ, ಕ್ರಿಯೆ ಆಗುತ್ತೆ. 4ನೇದು, ರಾಜಧಾನಿ ಎಕ್ಸ್ಪ್ರೆಸ್ ಗಾಡಿ ಅಭಿ ಆಯಿ ಹೈ. ಈ ವಾಕ್ಯದಲ್ಲಿ ಕ್ರಿಯಾ ವಿಶೇಷಣ ಅಭಿ ಆಯಿ ಅನ್ನುವಂಥದ್ದು. ಅಭಿ ಅನ್ನೋದು ವಿಶೇಷಣ, ಆಯಿ ಅನ್ನುವಂಥದ್ದು ಕ್ರಿಯೆ. 5ನೇದರಲ್ಲಿ ಬಚ್ಚೆ ಪೇಡ್ ಕೆ ನೀಚೆ ಖೇಲ್ ರಹಿ ಹೈ. ಈ ವಾಕ್ಯದಲ್ಲಿ ಕ್ರಿಯಾ ವಿಶೇಷಣ ಯಾವುದು, ಪೇಡ್ ಕೆ ನೀಚೆ ಖೇಲ್ ರಹಿ ಅನ್ನೋದು ಕ್ರಿಯಾ ವಿಶೇಷಣ. ಪೇಡ್ ಕೆ ನೀಚೆ ವಿಶೇಷಣ ಆದ್ರೆ ಖೇಲ್ ರಹಿ ಹೈ ಕ್ರಿಯೆ ಆಗುತ್ತೆ. ಹೀಗೆ ನಾವು ಕ್ರಿಯಾ ವಿಶೇಷಣದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಆದ್ಮೇಲೆ ನಾವು ಮಕ್ಕಳೇ
ಈ ಇಡೀ ಪಾಠದ ಅಂದರೆ ಮೌಸಿ ಪಾಠದ ಒಂದು ಯೂನಿಟ್ ಟೆಸ್ಟ್ ಅಥವಾ ಘಟಕ ಮೂಲ್ಯಾಂಕನವನ್ನು ಕೂಡ ಗಮನಿಸ್ಬಿಡೋಣ. ಇಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀನಿ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ನೀವು ಈ ಪಾಠವನ್ನು ಒಂದೆರಡು ಸಾರಿ ಕೇಳ್ಕೊಂಡು ನೋಟ್ಸ್ ಬರ್ಕೊಂಡು ಆಮೇಲೆ ಉತ್ತರ ಇದಕ್ಕೆ ನೋಟ್ಸ್ ನೋಡದೆ ಉತ್ತರ ಬರೆಯುವಂಥ ಪ್ರಯತ್ನ ಪಡಬೇಕು. ಆಗ ನಿಮಗೆ ಹಿಡಿತಕ್ಕೆ ಬಂದಿದೆ, ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ಇವೇನು ಮಾಡೋದು, ನೀವೇ ಸೆಲ್ಫ್ ಡಿಸೈಡ್ ಮಾಡೋಂಥದ್ದು. ಯಾರು ಮೇಷ್ಟ್ರ ಅಧ್ಯಾಪಕರು ನೀವು ಕೂತ್ಕೊಂಡು ಆ ಕಡೆ ನೋಡಬೇಡ ಈ ಕಡೆ ನೋಡಬೇಡ ಕಾಪಿ ಮಾಡಬೇಡ ಅಂತ ಹೇಳೋದಲ್ಲ. ನಿಮಗೆ ಗೊತ್ತಾಗುತ್ತೆ. ಇದು ತಾಳ ನೋಡ್ಕೊಳ್ಳೋದು, ನೀವೇ ತಾಳ ನೋಡ್ಕೊಳ್ಳೋದು. ನನಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಈ ಸಣ್ಣ ಒಂದು ಯೂನಿಟ್ ಟೆಸ್ಟು ಇದನ್ನು ನೀವು ಮಾಡ್ಕೊಳ್ಬೇಕು. 15 ಅಂಕಕ್ಕೆ ಯೂನಿಟ್ ಟೆಸ್ಟ್ ಇದೆ. ಮೊದಲನೇ ಪ್ರಶ್ನೆ, ವಿಲೋಮ ಶಬ್ದ ಲಿಖಿ ಅಂತ ಇದೆ. ವಿರುದ್ಧಾರ್ಥಕ ಶಬ್ದ ಗಮ್ ಮತ್ತು ಸಹಿ ಅನ್ನೋ ಶಬ್ದಕ್ಕೆ ವಿರುದ್ಧ ಶಬ್ದಗಳು ಬರೀಬೇಕು. ಅರ್ಧ ಮಾರ್ಕ್ಸ್ಗೆ ಒಂದು ಶಬ್ದ ಇದೆ, 1 ಅಂಕ ಇದೆ. ಅನ್ಯ ವಚನ ರೂಪ್ ಲಿಖಿಯೇ. ಏಕವಚನ ಇದ್ರೆ ಬಹುವಚನ ಬರೀರಿ, ಬಹುವಚನ ಇದ್ರೆ ಏಕವಚನ ಬರೀರಿ. ಮೊದಲನೇದು ದಿಶಾ, ಎರಡನೇದು ಕಹಾನಿ. ನಿಮ್ಗೆ ಗೊತ್ತಾಗಿರ್ಬೇಕು ಯಾವ ವಚನದಲ್ಲಿದ್ದಾವೆ ಅಂತ ಈಗ ಅವು. ಮೂರನೇದು ಪರ್ಯಾಯವಾಚಿ ಶಬ್ದ ಲಿಖಿಯೇ, ಅಂದರೆ ಸಮನಾರ್ಥಕ ಶಬ್ದ ಬರೆಯಿರಿ. ಮೊದಲನೇದು ಘೋಡ, ಎರಡನೇದು ಔರತ್. ಅಭ್ಯಾಸ ಭಾಗದಲ್ಲಿ ನೋಡಿದ್ದೀವಿ ನಾವು, ಇವನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. 4ನೇದು ಮೀರಾ ಅಚ್ಚಾ ಗಾತಿ ಹೈ, ಕ್ರಿಯಾ ವಿಶೇಷಣ ಚಾಂಡ್ ಕರ್ ಲಿಖಿಯೇ. ಈಗಷ್ಟೇ ನೋಡಿದ್ವಿ ನಾವು ಈ ವಾಕ್ಯದಲ್ಲಿ ಕ್ರಿಯಾ ವಿಶೇಷಣ ಯಾವುದು ಅಂತ ಆರಿಸಿ ಬರೀಬೇಕು, ಮತ್ತು ಅದರಲ್ಲಿ ಕ್ರಿಯೆ ಯಾವುದು ವಿಶೇಷಣ ಯಾವುದು ಅಂತ ಬರೆದ್ರು ಒಳ್ಳೆಯದೇ. ನೆಕ್ಸ್ಟ್ 5ನೇ ಪ್ರಶ್ನೆ, ಇದರಲ್ಲಿ ಸಾರ್ಥಕ ವಾಕ್ಯ ಬನಾಯಿಯೇ. ವ್ಯಾಕರಣ ದೃಷ್ಟಿಯಿಂದ ಹಿಂದೆ ಮುಂದೆ ಆಗಿದೆ, ಸಾರ್ಥಕ ಇಲ್ಲ, ಅದು ಸರಿಯಾದ ವಾಕ್ಯ ಮಾಡಬೇಕು. ಏನದು? ವಿರೋಚಿತ್, ಸುನಾತಿ, ಮೌಸಿ, ಥಿ, ಕಹಾನಿಯ. ಇದನ್ನು ಸರಿಯಾದ ಕ್ರಮದಲ್ಲಿ ಬರೆದ್ರೆ 1 ಅಂಕ. ಅನುರೂಪ ಶಬ್ದ ಲಿಖಿಯೇ. ಪಿತಾ ಕಿ ಬಹನ್ ಬುವಾ ಆದರೆ ಮಾತಾ ಕಿ ಬಹನ್ ಡ್ಯಾಶ್. ಪಿತಾ ಕಿ ಬಹನ್ ತಂದೆಯ ಸಹೋದರಿ ಅತ್ತೆ ಆದರೆ ತಾಯಿಯ ಸಹೋದರಿ ಏನಾಗ್ತಾರೆ? ಸುಲಭ. ಎರಡನೇದು ಬೇಟೆ ಕಿ ಪತ್ನಿ ಬಹು, ಮಗನ ಹೆಂಡತಿ ಸೊಸೆ. ಬೇಟಿ ಕಾ ಪತಿ, ಮಗಳ ಗಂಡ ಏನಾಗ್ತಾನೆ? ಅದನ್ನು ಡ್ಯಾಶ್ ಬರೀಬೇಕು. ಅರ್ಧ ಮಾರ್ಕ್ಸ್ ಒಂದೊಂದು ಶಬ್ದಕ್ಕೆ 1 ಮಾರ್ಕ್ಸ್ ಇದೆ. 7ನೇ ಪ್ರಶ್ನೆ, ಕನ್ನಡ ಮೇ ಅನುವಾದ ಕೀಜಿಯೇ, ಅಥವಾ ಇಂಗ್ಲೀಷ್ನಲ್ಲೂ ಅನುವಾದ ಮಾಡ್ಬೋದು ನೀವು. ಉಸೆ ಸಬ್ ಮೌಸಿ ಕಹಕರ್ ಪುಕಾರ್ತೀತೆ, ಅದು ನೀವು ಕನ್ನಡದಲ್ಲಿ ಅನುವಾದ ಮಾಡಬೇಕು, ಅದಕ್ಕೆ 1 ಅಂಕ. ನೆಕ್ಸ್ಟು 8ನೇ ಪ್ರಶ್ನೆ 1 ಅಂಕದ್ದು, ಮಾಕೆ ಜೈಸಿ ಪ್ಯಾರಿ ಕೌಂತಿ, ತಾಯಿಯಂತಹ ಪ್ರೀತಿ ಪಾತ್ರರು ಯಾರಾಗಿದ್ದರು? ಮೌಸಿಕೆ ಬಿನಾ ಸಾರಾ ಮೊಹಲ್ಲ ಕೈಸೆ ಲಗ್ತಾತಾ. ಮೌಸಿಯ ಹೊರತಾಗಿ ಅಥವಾ ಮೌಸಿ ಇಲ್ಲದೆ ಇಡೀ ಬೀದಿ ಹೇಗೆ ಅನ್ನಿಸುತ್ತಿತ್ತು, ಹೇಗೆ ಕಾಣಿಸುತ್ತಿತ್ತು? 1 ಅಂಕದ ಪ್ರಶ್ನೆಗಳು. ಇನ್ನು 2 ಅಂಕದ ಪ್ರಶ್ನೆಗಳು 3 ಇದಾವೆ. ಅದರಲ್ಲಿ ಮೊದಲನೇದು, ಮೌಸಿ ಬಚ್ಚೋಂಕೋ ಕೌನ್ ಕೌನ್ ಸಿ ಕಹಾನಿಯ ಸುನಾತಿ ಥಿ. ಮೌಸಿ ಮಕ್ಕಳಿಗೆ ಯಾವ ಯಾವ ಕಥೆಗಳನ್ನು ಹೇಳುತ್ತಿದ್ದಳು? ಇನ್ನೊಂದು ಪ್ರಶ್ನೆ ಅದರಲ್ಲಿ, ಬಚ್ಚೋನೆ ಮಿಲ್ಕರ್ ಮೌಸಿ ಕಿ ಸೇವಾ ಕಿಸ್ ಪ್ರಕಾರ ಕಿ. ಮಕ್ಕಳೆಲ್ಲ ಸೇರಿಕೊಂಡು ಮೌಸಿಯ ಸೇವೆಯನ್ನ ಹೇಗೆ ಮಾಡಿದರು? ಮೌಸಿ ಕೆ ಖುಷಿ ಕಾ ಜೀವನ್, ಖುಷಿ ಜೀವನ್ ಕಾ ವರ್ಣನ್ ಕೀಜಿಯೇ. ಮೌಸಿಯ ಸಂತೋಷದ ಅಥವಾ ಖುಷಿಯ ಆನಂದದ ಜೀವನವನ್ನು ವರ್ಣಿಸಿ ಅಂತ. ಇಷ್ಟು ಮಕ್ಕಳೇ ಇದೊಂದು ಯೂನಿಟ್ ಟೆಸ್ಟು. ಇದನ್ನು ನೀವು ಬರೆದು ವಾಟ್ಸಪ್ಗೆ ಹಾಕಿ ಅಥವಾ ನಮಗೆ ಬಂದು ತೋರಿಸಿ, ನಿಮ್ಮ ಅಧ್ಯಾಪಕರಿಗಾದರೂ ತೋರಿಸಿ ಉತ್ತರ ಸರಿ ಇದೆ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಮಾತುಗಳನ್ನು ಹೇಳಿ ಬಹುಶಃ ಈ ಮೌಸಿ ಪಾಠದ ಒಂದು ಸಮಗ್ರ ಚಿತ್ರಣವನ್ನು ನಿಮ್ಮ ಮುಂದೆ ಈಗ 3-4 ಕಂತುಗಳಲ್ಲಿ ಇಟ್ಟಿದ್ದೀನಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದನ್ನು ಓದಿದ್ದೀವಿ, ಲೇಖಕರ ಪರಿಚಯ ಮಾಡ್ಕೊಂಡಿವಿ, ವಿಶ್ಲೇಷಣೆ ಮಾಡಿದ್ವಿ, ಅಭ್ಯಾಸ ಭಾಗವನ್ನು ಎಲ್ಲವನ್ನೂ ಒಂದು ಬಿಡ್ದಂಗೆ ನೋಡಿದ್ವಿ. ನಂತರ ಅದರಲ್ಲಿರುವಂಥ ಭಾಷಾ ಜ್ಞಾನ ಇತ್ತು, ಕ್ರಿಯಾ ವಿಶೇಷಣ, ಅದರ ಬಗ್ಗೆನೂ ತಿಳ್ಕೊಂಡ್ವಿ. ಯೂನಿಟ್ ಟೆಸ್ಟನ್ನು ಕೂಡ ನೋಡಿದ್ವಿ. ಇದು ನೀವು ಬರೀಬೇಕು ಅದನ್ನು, ಯೂನಿಟ್ ಟೆಸ್ಟನ್ನು. ಇಷ್ಟು ಮಾಡಿದರೆ ನಿಮಗೆ ನಿಮ್ಮ ಕಲಿಕೆಯಲ್ಲಿ ಮತ್ತೊಂದು ಹೆಜ್ಜೆ ನೀವು ಮುಂದಕ್ಕೆ ಬರ್ತೀರಿ ಅಂತ ಭಾವಿಸಿ, ಮುಂದೆ ನಾನು ಇನ್ನೊಂದು ಮುಂದಿನ ಪಾಠ ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ತೆ.